ಪ್ರತಿದಿನ ನಿಮ್ಮ ಅಡುಗೆ ಮನೆಯಿಂದ ಜನ್ರೇಟ್ ಆಗುವಂಥ ಕಿಚನ್ ವೇಸ್ಟ್ನ ಅಂದರೆ ಈ ತರಕಾರಿ ಸಿಪ್ಪೆ, ಕಾಫಿ ಅಥವಾ ಟೀ ಗ್ರೌಂಡ್ಸ್, ಎಗ್ಶೆಲ್ಸ್, ಈ ಹಣ್ಣಿನ ಸಿಪ್ಪೆ, ಹಾಗೆ ಲೆಫ್ಟ್ ಓವರ್ಸ್ ಇದನ್ನೆಲ್ಲ ನೀವೇನು ಮಾಡ್ತೀರಾ? ನಾನು ಹೇಳ್ತೀನಿ. ಆ್ಯಸ್ ಪರ್ ದ ಡೇಟಾ, ನಮ್ಮ ಭಾರತದಲ್ಲಿ 98% ಅಷ್ಟು ಜನರು ಮುನಿಸಿಪ್ಯಾಲಿಟಿಯವರು ಕಳಿಸೋವಂಥ ಕಸದ ಲಾರಿನಲ್ಲಿ ಕಸನ ಹಾಕ್ತಾ ಇದ್ದಾರೆ. ಬಿಕಾಸ್ ಮೋಸ್ಟ್ ಪೀಪಲ್ ಥಿಂಕ್ ನಮ್ಮ ಕಸ ಮುನಿಸಿಪ್ಯಾಲಿಟಿಯವರ ರೆಸ್ಪಾನ್ಸಿಬಿಲಿಟಿ ಅಂತ. ಅದರಲ್ಲೂ ತುಂಬ ಜನ ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ನ ಕೂಡ ಸಪ್ರೇಟ್ ಮಾಡಲ್ಲ. ಈ ಕಸ ವೆನ್ ಇಟ್ ಎಂಡ್ಸ್ ಅಪ್ ಇನ್ ದ ಲ್ಯಾಂಡ್ ಫಿಲ್ಸ್, ಮೀಥೇನ್ ಅನ್ನೋವಂಥ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ನಿಮಗೆ ಗೊತ್ತಾ ಈ ಗ್ಯಾಸ್ 25 ಟೈಮ್ಸ್ ಮೋರ್ ಪವರ್ಫುಲ್ ದೆನ್ CO2 ಅಂತ? ಬಟ್ ಇದರಿಂದ ಏನಾಗುತ್ತೆ ಅಂತ ತುಂಬ ಜನ ಅನ್ಕೊತಾರೆ. ಇದರಿಂದ ನಮ್ಮ ಪರಿಸರದಲ್ಲಿ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್, ಏರ್ ಪೊಲ್ಯೂಷನ್ ಹಾಗೆ ಸ್ಮಾಗ್ ಫಾರ್ಮೇಷನ್ ಥರ ಪರಿಣಾಮಗಳು ಬೀರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿನೇ ಇಲ್ವಾ? ಖಂಡಿತ ಇದೆ. ಇನ್ನುಳಿದ ಆ 2% ಅಷ್ಟು ಜನರು ಈಗಾಗಲೇ ಅವ್ರ ಕಿಚನ್ನಲ್ಲಿ ಜನ್ರೇಟ್ ಆಗುವಂತಹ ಕಿಚನ್ ವೇಸ್ಟ್ನ ಡಂಪ್ ಯಾರ್ಡ್ನಲ್ಲೋ ಅಥವಾ ಮುನಿಸಿಪಾಲಿಟಿ ಗಾಡಿನಲ್ಲೋ ಹಾಕ್ತಾ ಇಲ್ಲ. ಅದನ್ನು ಅವರು ಕಾಂಪೋಸ್ಟ್ ಮಾಡೋ ಮೂಲಕ ಗೊಬ್ಬರವನ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದೇ ಆರ್ ಆ್ಯಕ್ಚುಲಿ ಕ್ಲೋಸಿಂಗ್ ದ ಲೂಪ್ ಆ್ಯಂಡ್ ಹೆಲ್ಪಿಂಗ್ ದ ಎನ್ವೈರ್ನ್ಮೆಂಟ್. ಈ ಕಾಂಪೋಸ್ಟಿಂಗ್ ಮಾಡೋದ್ರಿಂದ ಯು ಆರ್ ಆ್ಯಕ್ಚುಲಿ ಆ್ಯಡಿಂಗ್ ನ್ಯೂಟ್ರಿಯೆಂಟ್ಸ್ ಬ್ಯಾಕ್ ಟು ದ ಅರ್ತ್. ಅಷ್ಟೇ ಅಲ್ಲದೆ ಯು ಆರ್ ರೆಡ್ಯೂಸಿಂಗ್ ವೇಸ್ಟ್ ಆ್ಯಂಡ್ ಹೆಲ್ಪ್ ಫೈಟ್ ಕ್ಲೈಮೇಟ್ ಚೇಂಜ್. ಇವಾಗ ಹೇಳಿ, ಇನ್ಮುಂದೆ ನೀವು ನಿಮ್ಮನ್ನು ಈ 98% ಅಷ್ಟು ಲೇಸಿ ಜನರ ಜೊತೆ ಹೋಲಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಅಥವಾ ಈ 2% ಜನರ ಥರ ಕಾಂಪೋಸ್ಟ್ ಮಾಡಿ ಇವಾಗಿರೋ ಈ 2% ಕಾಂಪೋಸ್ಟಿಂಗ್ ಕಮ್ಯುನಿಟಿನ 98% ಆಗಿ ಬೆಳೀಲಿ ಅಂತ ಇಷ್ಟಪಡ್ತೀರಾ? ಆದರೆ ಒಂದು, ಈ ಮುಂದಿನ ಜನ್ರೇಷನ್ಗೆ ಅಂದರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಈ ಥರ ಇವ್ರಿಗೆ ಈ ಭೂಮಿನ ನೀವು ಯಾವ ಕಂಡೀಷನಲ್ಲಿ ಕೊಡ್ತೀರೋ ಅದೇ ಥರ ಅವ್ರ ಹೆಲ್ತ್ ಕಂಡೀಷನ್ ಇರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಳಿ.